ಗಲಾಟೆ ಮಾಡ್ಕೋಬಾರ್ದು ಸರಿನಾ? ಚಿಕ್ಕಮ್ಮ. ಅಯ್ಯೋ ಏನಾಯ್ತು? ಆ ಕುಡ್ಕ ಹೊಡೆದ್ನ? ಊಟ ಹಾಕ್ಲಿಲ್ವಾ? ಏನ್ ಮಾಡ್ದ? ಇಲ್ಲ ಚಿಕ್ಕಮ್ಮ, ಆ ತರ ಎಲ್ಲ ಏನೂ ಇಲ್ಲ. ಅವರು ನನ್ನ ಇವತ್ತು ಮಾರ್ಕೆಟ್ ಕರ್ಕೊಂಡು ಹೋಗ್ತಾರಂತೆ. ನನ್ ಮಕ್ಳನ್ನ ಇಲ್ಲಿ ಬಿಟ್ಟು ಹೋಗ್ಲಾ ಅಂತ ಕೇಳೋದಕ್ ಬಂದೆ. ಹಾ, ಇವ್ರನ್ನ ಬಿಡು, ಆದ್ರೆ ನೀನ್ ಅವನ್ ಜೊತೆ ಹೋಗ್ಬೇಡ. ಯಾಕ್ ಚಿಕ್ಕಮ್ಮ? ಅವ್ರು ಬದ್ಲಾಗೋದಕ್ ಪ್ರಯತ್ನ ಪಡ್ತಿದಾರಲ್ಲ. ಅಯ್ಯೋ, ಅವನು ಬದ್ಲಾಗೋದಿಲ್ಲ. ನಂಬರ್ 1 ಕುಡ್ಕ ಮತ್ತೆ ಜೂಜ್ಗಾರ. ಅವನಂತೂ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಗಾಗಲ್ಲ. ನನಗನ್ಸತ್ತೆ ಅವನು ಜೂಜಲ್ಲಿ ಸೋತಿದ್ದಾನೆ. ಅದಕ್ಕೆ ದುಡ್ಡುಗೋಸ್ಕರ ಅವ್ರ ಹತ್ರ ನಿನ್ನನ್ನ ಮಾರ್ಬಿಟ್ ಬರ್ತಾನೆ. ನೋಡ್ ನೀನ್ ಹೋಗ್ಬೇಡ. ನಾನಂತೂ ಇಷ್ಟ್ ಹೇಳಿದೀನಿ. ಈಗ ನೀನ್ ಯೋಚನೆ ಮಾಡು, ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಅಷ್ಟೇ. ಚಿಕ್ಕಮ್ಮ ಹೇಳ್ತಿರೋ ಮಾತೆಲ್ಲ ನಿಜ ಇರ್ಬೋದಾ? ಒಂದ್ ವೇಳೆ ನೀಲೇನಾದ್ರೂ... ವಿದ್ಯಾ, ನಾವಿಬ್ರು ಇವತ್ತು ಇದೇ ಮಾಲಲ್ಲಿ ಊಟ ಮಾಡೋದು. ತುಂಬಾ ಚೆನ್ನಾಗಿರೋ ಹೋಟೆಲ್. ನಾನ್ ತುಂಬಾ ನೋಡಿದ್ದೀನಿ. ದೊಡ್ಡ ವ್ಯಕ್ತಿಗಳು ದೊಡ್ಡ ಕಾರಲ್ಲಿ ಬಂದು ಇದೇ ಹೋಟೆಲ್ ಊಟ ಮಾಡ್ತಾರೆ. ನಾವು ಇವತ್ತು ಇಲ್ಲೇ ಊಟ ಮಾಡೋಣ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತಿಂದ ನಾವು ರೋಡ್ ಸೈಡ್ ಅಲ್ಲಿ ಊಟ ಮಾಡೋದ್ ಬೇಡ, ಎಲ್ಲ ದೊಡ್ಡ ಹೋಟೆಲ್. ನನಗನ್ಸತ್ತೆ ಅವನು ಜೂಜಲ್ಲಿ ಸೋತಿದ್ದಾನೆ. ಅದಕ್ಕೆ ದುಡ್ಡುಗೋಸ್ಕರ ಅವ್ರ ಹತ್ರ ನಿನ್ನನ್ನ ಮಾರ್ಬಿಟ್ ಬರ್ತಾನೆ. ಅದು ನೀಲ್ ಏನಂದ್ರೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಯಾಕೋ ಭಯ ಆಗ್ತಿದೆ. ಮನೆಗ್ ಹೋಗೋಣ, ಮನೆಗ್ ಹೋಗಿ ಊಟ ಮಾಡೋಣ. ಮಕ್ಳು ಕೂಡ ಇದಾರಲ್ವಾ ಮನೇಲಿ, ಒಟ್ಟಿಗೆ ಊಟ ಮಾಡೋಣ. ಒಂದ್ ನಿಮಿಷ ನಿಂತ್ಕೋ. ಎಷ್ಟ್ ಲೇಟ್ ಆಗಿ ಹೋಗ್ತೀವೋ ಅಷ್ಟು ಒಳ್ಳೇದು. ಮಕ್ಳು ಚಿಕ್ಕಮ್ಮನ್ ಮನೇಲಿ ಕಾರ್ಟೂನ್ ನೋಡ್ತಿರ್ತಾರೆ. ನೀನ್ ಬಾ. ಏನಾಯ್ತು ವಿದ್ಯಾ? ನೀನ್ ಯಾಕೆ ಹಾಗೆ ಭಯ ಪಡ್ತಾ ಇದ್ಯಾ? ರಾಜಣ್ಣ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಗುಡ್ ಆಫ್ಟರ್ನೂನ್ ಡಿಯರ್ ಅತ್ತಿಗೆ. ನಾನ್ ನಿನ್ನ ಹತ್ರಕ್ಕೆ ಬರ್ತಿದ್ದೆ. ಅಯ್ಯೋ, ನಾನೇ ನಿಮ್ಮ ಹತ್ರ ಬರೋಣ ಅಂತಿದ್ದೆ. ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅನ್ಕೊಂಡೆ. ಒಂದ್ ವಿಷಯ ಹೇಳ, ನೀನ್ ಯಾಕೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ಯಾ ಅಂತ ಇವಾಗ ಗೊತ್ತಾಯ್ತು. ಇಷ್ಟು ಸುಂದರವಾಗಿರೋ ಹೆಂಡತಿ ಬಡವ್ರ ಮನೇಲಿ ಇರಕ್ ಸಾಧ್ಯನಾ? ರಾಜಣ್ಣ, ಸ್ವಲ್ಪ ಮರ್ಯಾದೆ. ನಾನು ಆತರ ಹೇಳಿಲ್ಲಪ್ಪ. ಸರಿ ಆಯ್ತು, ಸೇಲ್ಗೆ ಇನ್ನೊಂದು ಮಾಲು ರೆಡಿ ಆಗಿದೆ. ಟೆನ್ಷನ್ ತಗೋಬೇಡಿ, ಇವತ್ ಹೇಗಾದ್ರೂ ಮಾಡಿ ಮಾರ್ತೀನಿ. ಇಂಥ ಮಾಲು ಡೈಲಿ ಸಿಗಲ್ಲ ನೋಡು. 15,000ಕ್ಕಿಂತ ಕಡಿಮೆ ಆಗಲ್ಲ. ಸರಿ ಆಯ್ತು. ನನಗೆ ಬೆಲೆ ಕಟ್ತೀಯಾ ನೀನು? ಹಾ? ನೀನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ವಿದ್ಯಾ, ಏನಾಗಿದೆ ನಿನ್ಗೆ? ಹುಚ್ಚ? ಏನ್ ಮಾತಾಡ್ತಿದ್ಯಾ? ಮುಚ್ಚು ಇವಾಗ. ಏನು ಮಾತಾಡ್ಬೇಡ. ನಿನಗ್ ನಾಚಿಕೆ ಆಗಲ್ವಾ ನೀಲ್? ನಿನ್ನ ಪುಸ್ಲಾಯಿಸಿ ಬಣ್ಣನ್ ಮಾತುಗಳಾಡಿ ಇಷ್ಟು ದೊಡ್ಡ ಹೋಟೆಲ್ ಕರ್ಕೊಂಡ್ ಬಂದು ಊಟ ಮಾಡಿಸಿ ನನ್ನ ಮಾರ್ಬೇಕು ಅಂತಿದ್ಯಾ? ಇಲ್ಲ ನೀಲ್, ನೀನೇನಾದ್ರೂ ಜೂಜಲ್ ಸೋತ್ರೆ ಕಟ್ಕೊಂಡಿರೋ ಹೆಂಡ್ತಿನ ಆಡೋ ಇಟ್ಬಿಡ್ತೀಯ. ನಾನಾ? ಅಲ್ಲ, ಏನ್ ಮಾತಾಡ್ತಿದ್ಯಾ? ಅದಕ್ಕೆ ನಿಮ್ಗೆ ತುಂಬಾ ದೊಡ್ಡ ಕನ್ಫ್ಯೂಷನ್ ಆಗಿದೆ. ನೀನ್ ಬಾಯ್ ಮುಚ್ಚು. ಏನು ಕನ್ಫ್ಯೂಷನ್ ಆಗಿಲ್ಲ, ನನಗೆ ಎಲ್ಲ ಅರ್ಥ ಆಯ್ತು. ಅಯ್ಯೋ, ನೀನ್ ಏನ್ ಮಾತಾಡ್ತಿದ್ಯಾ ವಿದ್ಯಾ? ತಲೆ ಕೆಟ್ಟಿದ್ಯಾ? ಹೌದು, ನಾನು ಒಪ್ಕೋತೀನಿ, ಕುಡಿತೀನಿ ಅಂತ. ಕುಡಿತಾ ಇದ್ದೆ, ಜೂಜಾಡ್ತಾ ಇದ್ದೆ. ಆದ್ರೆ ನಿನ್ನ ಮಾರೋಷ್ಟು ನೀಚ ಅಲ್ಲ ನಾನು. ಅರ್ಥ ಹೇಳ್ಬೇಡ. ನೀನು ಈಗ ತಾನೇ ಮಾತಾಡಿದ್ ನನ್ ಕೇಳಿಸ್ಕೊಳ್ಳಿಲ್ವಾ? ಈ ತರ ಮಾಲ್ ಮತ್ತೆ ಸಿಗಲ್ಲ ಅಂತ ನನಗೆ ನೀನ್ 15,000 ಬೆಲೆ ಕಟ್ಬಿಟ್ಟಿಯಲ್ಲ ನೀಲ್. ಅಯ್ಯೋ, ನೀನ್ ತಪ್ಪು ತಿಳ್ಕೊತಿದೀಯಾ? ಅಯ್ಯೋ, ಅದು ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ, ಬಿಸ್ನೆಸ್ ಮಾಡ್ತೀವಲ್ಲ. ಏನೇನೋ ಹೇಳ್ತೀಯಲ್ಲ ನೀನು. ನನಗೇನು ಕೇಳಕ್ ಇಷ್ಟ ಇಲ್ಲ ನೀಲ್. ಅಯ್ಯೋ ವಿದ್ಯಾ, ಅಯ್ಯೋ ಏನೇನೋ ಯೋಚನೆ ಮಾಡ್ತಾಳಲ್ಲ. ಸುರೇಂದರ್ ಅವರೇ ನನಗ್ ಸಹಾಯ ಮಾಡಿ. ಮಾರ್ಬೇಕು ಅಂತಿದ್ದಾನೆ. ವಿದ್ಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ತಪ್ಪಾಗಿ ತಿಳ್ಕೊಂಡಿದ್ಯಾ? ನಿನ್ಗೆ ತಲೆ ಕೆಟ್ಟಿದ್ಯಾ? ಕೊನೆಗೂ ಸಿಗಾಕೊಂಡ್ಯಾ? ಗೊತ್ತಾಯ್ತು ನಿನ್ ಬುದ್ಧಿ. ನೆನ್ನೇನೋ ಒಳ್ಳೆ ಗಂಡಂತರ ನಾಟಕ ಮಾಡ್ತಿದ್ದೆ, ಇವಾಗ ನಿನ್ ಹೆಂಡತಿ ಜೊತೆ ಹೀಗ್ ನಡ್ಕೋತಿದ್ಯಾ? ನೀನ್ ತಪ್ಪು ತಿಳ್ಕೊಂಡಿದ್ಯಾ ವಿದ್ಯಾ? ಅಯ್ಯೋ, ನನ್ ಮಾತ್ ಕೇಳು. ನಾನ್ ನಿನ್ನ ಹತ್ರ ಬರಲ್ಲ. ಅಯ್ಯೋ, ಇವ್ ನನ್ ಫ್ರೆಂಡು ರಾಜಣ್ಣ ಅಂತ. ಅಯ್ಯೋ, ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಆ ಪ್ರೊಜೆಕ್ಟರ್ ಮಾರ್ಬೇಕು ಅಂತ ಮಾತಾಡ್ತಿದ್ವಿ. ನೀನ್ ಅನ್ಕೊಂಡೆ. ಅಯ್ಯೋ, ನೀನ್ ಏನ್ ಬೇಕಾದ್ರೂ ಅನ್ಕೋತೀಯ. ನನ್ ಮಾತ್ ಕೇಳು. ದೂರ ಹೋಗೋ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡು ಇವಾಗ ನಾಟಕ ಆಡ್ತಿದ್ಯಾ? ಲತಿಕಾ ಅಜ್ಜಿ ಕರೆಕ್ಟ್ ಆಗಿ ಹೇಳಿದ್ರು, ನೀನೆಂತ ಕೆಟ್ಟ ಮನುಷ್ಯ ಅಂತ. ನಿನ್ ಜೊತೆ ನಾನಿದ್ದೀನಿ ವಿದ್ಯಾ. ತೆಗೆದ್ ಬಿಟ್ಟು ಒಂದು ವಿದ್ಯಾ ಅದಕ್ಕೆ ಅಂತ ಕರೆ, ಗೊತ್ತಾಯ್ತಾ? ದೂರ ಹೋಗೋ, ದೂರ ಹೋಗೋ, ದೂರ ಹೋಗೋ ಅಂದೆ. ನಾನು ನೋಡ್ತೀನಿ ನೀನ್ ಇವಳನ್ನ ಹೇಗ್ ಮಾರ್ತೀಯ ಅಂತ. ನಡಿ ವಿದ್ಯಾ, ಸರ್ಕೋ. ದೂರ ಇಡು. ಬಿಟ್ರೆ ಕಷ್ಟ. ಹೋಗಲೇ ವಿದ್ಯಾ, ಹುಷಾರು. ನಿಲ್ಲೋ. ಎಲ್ಲ ಇಲ್ಲಿ ಕೇಳಿ. ಕೇಳಿ ಕೇಳಿ. ಈ ಕುಡುಕ್ ನನ್ ಮಗ ಅವನ್ ಹೆಂಡತಿನ ಮಾರ್ತಾ ಇದ್ದಾನೆ. ಈಗ ವಿದ್ಯಾ ನನ್ನೋಳಾಗ್ತಾಳೆ. ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಪ್ರಾಜೆಕ್ಟರ್ ಮಾರೋದ್ರ ಬಗ್ಗೆ ಮಾತಾಡ್ತಿದ್ದೆ. ಅದೇ ಪ್ರಾಜೆಕ್ಟರ್ ಸಿನಿಮಾ ನೋಡ್ತಿರಲ್ಲ, ಸಿನಿಮಾ ಅದು. ನೀವೆಲ್ಲ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ.
ನೀನ್ ಎಂತ ಮನುಷ್ಯ ಅಂತ ಇಲ್ಲಿರೋರಿಗೆಲ್ಲ ಚೆನ್ನಾಗೇ ಗೊತ್ತಿದೆ. ಮತ್ತಿನ್ನೇನೋ ದೊಡ್ಡ ಕುಡುಕ್ ನನ್ ಮಗ ಇವನು ಕುಡ್ದು ದಿನ ಹೆಂಡತಿ ಹೊಡಿತಾನೆ. ಇಷ್ಟು ಒಳ್ಳೆ ಹೆಂಡತಿಗೆ ಹೊಡಿತಾ ಇದ್ದ ನಾನು. ಹೌದು, ನಾನು ತುಂಬಾ ಕೆಟ್ಟ ವ್ಯಕ್ತಿನೇ. ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.